ಪಕ್ಕದ ಬಾಂಗ್ಲಾದೇಶ. ಅರಾಜಕತೆ ಸೃಷ್ಟಿಯಾಗಿದೆ ಬಾಂಗ್ಲಾದೇಶದಲ್ಲಿ. ಭಾರತ ಮತ್ತು ಬಾಂಗ್ಲಾ ನಡುವೆ ಬಿಕ್ಕಟ್ಟು ಶುರುವಾಗಿದೆ. ಈ ಹಿನ್ನೆಲೆ ಮುಸ್ತಾಫಿಜುರ್ ರೆಹಮಾನ್ ಅವರನ್ನ KKR ತಂಡ ಕೈಬಿಟ್ಟಿದೆ. IPLನಲ್ಲಿ ಭಾರತ ಮತ್ತು ಬಾಂಗ್ಲಾ ನಡುವೆ ಬಿಕ್ಕಟ್ಟು ಶುರುವಾಗಿದೆ. ರಾಜತಾಂತ್ರಿಕ ಸಂಬಂಧಗಳು ಹಳಸಿ ಹೋಗ್ತಾ ಇದೆ. ಇದರ ಹಿನ್ನೆಲೆ ಮುಸ್ತಾಫಿಜುರ್ ರೆಹಮಾನ್ ಅವರನ್ನ KKR ತಂಡ ಕೈಬಿಟ್ಟಿದೆ. ಭದ್ರತೆಯ ದೃಷ್ಟಿಯಿಂದ ರೆಹಮಾನ್ ಹೊರಕ್ಕೆ ಹೋಗ್ತಾ ಇದ್ದಾರೆ. ಈ ಬಗ್ಗೆ KKRಗೆ ಸೂಚನೆ ಕೊಟ್ಟಿತ್ತು BCCI. 9.2 ಕೋಟಿಗೆ KKR ತಂಡಕ್ಕೆ ಹರಾಜಾಗಿದ್ರು ರೆಹಮಾನ್. ಇದೀಗ ಅವರನ್ನ ಹೊರಗಿಟ್ಟು ಮತ್ತೊಬ್ಬ ಆಟಗಾರರನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಭಾರತ ಮತ್ತು ಬಾಂಗ್ಲಾದ ನಡುವೆ ಕೆಲವೊಂದಿಷ್ಟು ರಾಜತಾಂತ್ರಿಕ ಸಂಬಂಧಗಳು ಹಳಸಿ ಹೋಗ್ತಾ ಇದೆ. ಮಧ್ಯಂತರ ಸರ್ಕಾರ ಮತ್ತು ಕೇಂದ್ರದ ಸರ್ಕಾರದ ನಡುವೆ ತಿಕ್ಕಾಟಗಳಾಗ್ತಾ ಇದೆ. ಅಲ್ಲಿ ಹಿಂದೂಗಳ ಹತ್ಯೆ ಮಾಡಲಾಗ್ತಾ ಇದೆ ಎನ್ನುವಂಥ ಗಂಭೀರವಾದ ಆರೋಪಗಳು. ದೀಪು ಚಂದ್ರದಾಸ್ ಹತ್ಯೆಯಾದ ನಂತರ ಭಾರತ ಅದನ್ನು ವ್ಯಾಪಕವಾಗಿ ವಿರೋಧ ಮಾಡಿತ್ತು. ಇತ್ತೀಚೆಗೆ KKR ತಂಡದ ಸಹ ಮಾಲೀಕರಾಗಿರುವಂತಹ ಶಾರುಖ್ ಖಾನ್ ವಿರುದ್ಧವೂ ಕೂಡ ಒಂದು ಆಕ್ರೋಶ ಕೇಳಿ ಬಂದಿತ್ತು. ಬಾಂಗ್ಲಾದೇಶದ ಆಟಗಾರರನ್ನ ತಂಡದಲ್ಲಿ ನಿಷೇಧ ಮಾಡಬೇಕು ಅಂತ ಅನೇಕರು ಅವರ ವಿರುದ್ಧ ಮಾತುಗಳನ್ನು ಮಾತನಾಡಿದ್ರು. ಮುಸ್ತಾಫಿಜುರ್ ರೆಹಮಾನ್ 9.20 ಕೋಟಿಗೆ ಹರಾಜಾಗಿದ್ರು ಕೋಲ್ಕತ್ತಾದ ಪರವಾಗಿ. ಆದರೆ ಯಾವಾಗ ಬಾಂಗ್ಲಾದಲ್ಲಿ ಹಿಂದೂಗಳ ಹತ್ಯೆ ಆಯಿತೋ, ಯಾವಾಗಲ ಭಾರತದ ವಿರೋಧಿ ಚಟುವಟಿಕೆಗಳು ಬಾಂಗ್ಲಾದಲ್ಲಿ ಶುರುವಾಯಿತೋ, ಅವತ್ತಿನಿಂದ ಇವತ್ತಿನ ತನಕವೂ ಕೂಡ ಅವರನ್ನು ಯಾವುದೇ ಕಾರಣಕ್ಕೂ ಆಟ ಆಡಿಸಬಾರದು ಅಂತ ಅನೇಕ ಜನ ಸಾರ್ವಜನಿಕವಾಗಿ ಆಕ್ರೋಶವನ್ನು ಹೊರಹಾಕಿದ್ರು. 257 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಇವರು ಆಟ ಆಡಿದ್ರು. ಆದರೆ ಇದೀಗ ಇವರನ್ನು ಕೈಬಿಡಲಾಗಿದೆ.